ಅದು ಯಾವ ಥರ ಸಮಸ್ಯೆ ಮಾಡ್ತಾ ಇರ್ತಾರೆ ಅಂದರೆ, ಇಲ್ಲ ಮೊದಲು ಬರೋದು ಪ್ರಾಣಿಗಳ ಮೇಲೆ ರಕ್ತ ಕಕ್ಕೊಂಡು ಸಾಯೋದು, ಮನೇಲಿರೋರು ಆಕ್ಸಿಡೆಂಟ್ಗಳಾಗಿ ಸಾಯೋದು ಭಾಳ ಕ್ರಿಟಿಕಲ್ ಇರ್ತದೆ. ಆಮೇಲೆ ಚೌಡಿಗಳು ಆಗಿರೋರು ಹಾಸ್ಪಿಟ್ಲುಗಳಲ್ಲಿ ಯಾವ ಥರ ಅಂತಂದ್ರೆ ನಾರ್ಮಲ್ ಬರ್ತಾ ಇರ್ತಾರೆ, ಅವರು ಒಳಗಡೆ ಹಿಂಸೆ ಪಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಹಿಂಸೆ ಪಡ್ತಾ ಇರ್ತಾರೆ. ಕರುಣಿಸು ಕಪ್ಪಾಳಿ ಈ ದೀನಳ ಮೊರೆ ಕೇಳಿ. ನಾವೇ ಒಂದು ದಿವಸ ಬರ್ತೀವಿ ರೀ ಅಂದ್ಬಿಟ್ಟು ಚೌಡಿನೆಲ್ಲ ಇದು ಮಾಡ್ಕೊಂಡು ಚೌಡಮ್ಮನ ಕೇಳ್ಕೊಂಡು ಆಮೇಲೆ ಕಬ್ಬಾಳಮ್ಮನ ಕೇಳ್ಕೊಂಡು ವಿಗ್ರಹಗಳನ್ನೇ ತಗೊಂಡೋಗಿ ಅವ್ರ ಮನೇಲೆ ಹೋಮ ಹಾಕಿ ಎಲ್ಲ ಮಾಡ್ಕೊಂಡು ದಿಗ್ಬಂಧನ ಮಾಡ್ಕೊಂಡು ಎಲ್ಲೆಲ್ಲಿ ಅವಕ್ಕೆ ಶಾಂತಿ ಮಾಡಬೇಕು ಅಲ್ಲಿ ಶಾಂತಿ ಮಾಡ್ಕೊಂಡು ಆಮೇಲೆ ಕಟ್ಟ ಹಾಕಿ ಬಂದಿದ್ವಿ. ಇವತ್ತು ಚೆನ್ನಾಗಿದೆ. ಅಮ್ಮ ಅಮ್ಮ ಕಬ್ಬಾಳಿಯೇ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಈ ದೇವಸ್ಥಾನದಲ್ಲಿ ರಕ್ತ ಬಲಿ ಕೊಟ್ಟರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೆ, ಅದು ಹೇಗೆ ಅಂತ ತಿಳಿಸ್ಕೊಡ್ತೀರಾ? ಈ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಸಪ್ತಮಾತೃಕೆ ಚೌಡೇಶ್ವರಿ ಚೌಡಿಗಳಿರೋದ್ರಿಂದ ಇಲ್ಲಿ ಮೇನ್ ಕೇಳೋದೇ ರಕ್ತಾಭಿಷೇಕ, ರಕ್ತದ ಪೂಜೆ ಇರೋದ್ರಿಂದನೇ ಅಭಿಷೇಕ ಮಾಡಿಸಿ ಯಾರಿಗೇ ಸಮಸ್ಯೆ ಆಗಿರಲಿ, ಎಂಥದೇ ಸಮಸ್ಯೆ ಆಗಿರಲಿ, ಅವರ ಆರೋಗ್ಯದಲ್ಲಿ ಆಗಿರಲಿ, ಆಮೇಲೆ ಕೋರ್ಟು ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಆಗಿರಲಿ, ಆಮೇಲೆ ದುಡ್ಡು ಬರ್ತಾರಲ್ವಲ್ಲ ಅಂಥದ್ದೇ ವಿಚಾರದಲ್ಲಿ ಆಗಿರಲಿ, ಯಾವುದೇ ಒಂದು ವಿಚಾರ ಆಗಿರಲಿ, ಇಲ್ಲಿ ದೇವಿ ಮುಂದೆ ನಿಂತ್ಕೊಂಡು ಒಂದು ಕೋಳಿ ತಗೊಂಡು ನಿಂತ್ಕೊಂಡು, ಅಮ್ಮ ನಂದು ಈ ಥರ ಕಷ್ಟಕ್ಕೆ ಬಂದಿದ್ದೀನಿ, ನಾನು ಈ ಥರ ನನಗೆ 9 ದಿನದಲ್ಲಿ ಆಗಬೇಕು, ಇಲ್ಲ ಒಂದು 3 ದಿನದಲ್ಲಿ ಆಗಬೇಕು, ಒಂದು 5 ದಿನದಲ್ಲಿ ಆಗಬೇಕು ಅನ್ನೋರು ಇಬ್ಬರು ಇರ್ತಾರೆ. ಅವ್ರಿಗೆ ನಾವೇನು ಹೇಳ್ತೀವಿ ಅಂದರೆ, ಯಾರಿಗೂ ಹೇಳಬೇಡಿ, ನಮಗೂ ಸುಧಾ ಏನು ಹೇಳಬೇಡಿ, ದೇವಿ ಹತ್ರ ಮಾತಾಡಿ, ಮೊದಲು ದೇವಿ ಏನು ಹೇಳ್ತಾಳೆ ಆ ರೀತಿಯಲ್ಲಿ ನೀವು ಮಾಡ್ಕೊಂಡೋಗಿ ಅಂತ ಹೇಳ್ತೀವಿ. ಅದನ್ನು ಬಲಿ ಹಾಕ್ಬಿಟ್ಟು ಇಲ್ಲಿ ಒಂದು ತಗಡು ಸೀಟ್ ಕೊಡ್ತೀವಿ, ಅದರಲ್ಲಿ ಬರೀತಾರೆ. ನಾವು ಅವ್ರ ಹೆಸ್ರುಗಳು ಬರೆದು, ದೇವಿ ಹೆಸರು ಫಸ್ಟು ಬರೆದು ಅವ್ರ ಹೆಸ್ರುಗಳು ಬರೆದು, ನಾನು ಇಂಥ ಕಷ್ಟಕ್ಕೆ ಬಂದಿದ್ದೀನಿ, ಇಂಥ ಕಷ್ಟ ನನಗೆ ಇಷ್ಟೇ ದಿನದಲ್ಲಿ ಆಗಬೇಕು, ಗಂಡ ಹೆಂಡತಿರದು ಕಲಹನೇ ಆಗಿರ್ಬೋದು, ಮಕ್ಕಳು ವಿಚಾರನೇ ಆಗಿರ್ಬೋದು, ಆಸ್ತಿ ವಿಚಾರನೇ ಆಗಿರ್ಬೋದು, ದುಡ್ಡು ಕಾಸು ವಿಚಾರದಲ್ಲಿ ಆಗಿರ್ಬೋದು, ಮನೆ ಕಟ್ಟೋ ವಿಚಾರದಲ್ಲಿ ಆಗಿರ್ಬೋದು, ಏನೇ ಒಂದು ಅಡೆತಡೆಗಳು ಇರಲಿ ಅವನ್ನ ಏನು ಮಾಡ್ತಾರೆ ಅಂದರೆ ತಗಡು ಸೀಟಲ್ಲಿ ಬರೆದು ಅದನ್ನು ದೇವಿ ಹತ್ರ ಮುಂದೆ ಮಡಗಿ ಪೂಜೆ ಹಾಕಿ ಅದನ್ನು ಇಲ್ಲೊಂದು ಬೇವಿನ ಮರ ಅಂತ ಐತೆ, ಅದನ್ನು ನಾವು ಚೌಡಿ ಮರ ಅಂತ ಕರಿತೀವಿ, ಆ ಮರಕ್ಕೆ ಕಟ್ಬಿಟ್ಟು ಹೋಗ್ತಾರೆ. ಕಟ್ಬಿಟ್ಟು ಹೋದ್ಮೇಲೆ ಅವ್ರಿಗೆ 9 ದಿವಸದಲ್ಲಿ ಕೆಲಸಗಳಾಗಿರ್ತವೆ. ಒಬ್ಬೊಬ್ರು ಹೇಳ್ತಾರೆ 9 ದಿವಸ ನನಗೆ ಆಗಿಲ್ಲ, 21 ದಿವಸ ತಗೋತು, ಒಬ್ಬೊಬ್ರು 48 ದಿವಸ ತಗೊಟ್ರು ಅಂತೆಲ್ಲೋ ಹೇಳ್ತಾರೆ. ಆದರೆ ಅವರು ಕಷ್ಟ ಜಾಸ್ತಿ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಅವ್ರನ್ನ ಕರೆಸಿ ರಕ್ತಾಭಿಷೇಕ ಮಾಡಿಸಿ, ಜಾಸ್ತಿ ಏನು ಖರ್ಚು ಬರೋಲ್ಲ, ರಕ್ತಾಭಿಷೇಕ ಮಾಡಿಸಿ ಅಂತ ಹೇಳ್ತೀವಮ್ಮ. ಗುರುಗಳೇ, ಹಾಗಾದ್ರೆ ಯಾವ್ಯಾವ ದಿನಗಳಲ್ಲಿ ನಾವು ಈ ಬಲಿನ ಕೊಡಬೇಕು ಅಂತ ಹೇಳ್ತೀರಾ? ಪ್ರತಿದಿನ ಇರ್ತದಮ್ಮ, ಇಲ್ಲಿ ಪ್ರತಿದಿನ ಇದ್ದೇ ಇರ್ತದೆ. ಪ್ರತಿದಿನ ಅಮ್ಮನವ್ರಿಗೆ ಬಲಿ ಕೊಡ್ತಾನೆ ಇರ್ತೀವಿ. ರಕ್ತಾಭಿಷೇಕ ಅಂತ ಬಂದಾಗ ನಾವು ಯಾರ ಮುಂದೆನೂ ಮಾಡಲ್ಲ, ರಾತ್ರಿ ಹೊತ್ತು ಮಾಡೋ ಅಂಥ ಪೂಜೆ ಅದು. ಇದು ರಾತ್ರಿ ಹೊತ್ತು ಮಾತ್ರ ಮಾಡೋ ಅಂಥ ಪೂಜೆ. ಯಾರಿಗೆ ನಮಗೆ ಇಷ್ಟ, ನಮ್ಮ ಕೆಲಸ ಬಿರ್ನೆ ಫಾಸ್ಟಾಗಿ ಆಗಬೇಕು, ನಮ್ಮ ಕೆಲಸಗಳು ಬೇಗ ಮುಗಿಬೇಕು ಅಂದಾಗ ಅವ್ರನ್ನ ರಾತ್ರಿ ಹೊತ್ತು ಕರೆಸಿ ಅವ್ರ ಫ್ಯಾಮಿಲಿ ಎಲ್ಲರನ್ನೂ ಕರೆಸ್ತೀವಿ. ಕರೆಸಿ ಅವ್ರ ಹತ್ರ ಅಪ್ಪನೆ ತಗೊಂಡು ಮಾಡ್ಕೊಂಡು ನಮಗೆ ಅಂತಂದರೆ ಅವತ್ತು ಮಾಡ್ಕೊಡ್ತೀವಿ. ನೈಟ್ ಹೊತ್ತು ಮಾಡೋದು, ಎಲ್ಲರ ಮುಂದೆನೂ ನಾವು ರಕ್ತಾಭಿಷೇಕ ಎಲ್ಲ ಮಾಡಲ್ಲ. ಅದನ್ನು ಯಾಕೆ ರಾತ್ರಿ ಹೊತ್ತು ಮಾಡ್ತೀವಿ ಅಂದರೆ, ತಾಯಿ ಪ್ರಬಲವಾಗಿರ್ತಾಳೆ, ಆಮೇಲೆ ಬರೋ ಭಕ್ತಾದಿಗಳನ್ನ ಕಷ್ಟ ಹೊಡೆಯೋದು ಜಾಸ್ತಿ ಇರ್ತದೆ, ಅದರಿಂದ ರಾತ್ರಿ ಹೊತ್ತು ಮಾಡ್ಕೊಡ್ತೀವಿ. ಇದಕ್ಕೆ ಅಂತ ಒಂದು ವಿಧಿ ವಿಧಾನಗಳಂತ ಇರುತ್ತೆ ಒಂದು ಪೂಜೆಗೆ. ಈಗ ರಾತ್ರಿ ಹೊತ್ತು ಮಾಡೋದಂದ್ರೆ ಯಾವ ಥರ ಇದಕ್ಕೆ ನಾವು ಒಂದು ಈ ವಿಧಾನಗಳನ್ನು ಪಾಲಿಸ್ತೀವಿ? ಅವ್ರು ಬಂದಿರೋ ಭಕ್ತಾದಿಗಳಲ್ಲಿ ಇವಾಗ ಯಾರೋ ಒಬ್ರು ವಾಮಾಚಾರ ಆಗಿರ್ತದೆ ಅಂತ ತಿಳ್ಕೊಳ್ಳಿ, ಅವ್ರನ್ನ ಕೇಳ್ತೀವಿ ದೇವಿನ ಫಸ್ಟು, ಅಮ್ಮ ಇವ್ರಿಗೆ ಹಿಂಗೆ ಏನಾಗೈತೆ, ಯಾವ ರೀತಿಲಿ ಅವ್ರಿಗೆ ಕಷ್ಟ ನಿವಾರಣೆ ಮಾಡಿಕೊಡ್ತೀಯ ಅಂತ ಕೇಳಿದಾಗ ದೇವಿ ಈ ಥರ ರಕ್ತಾಭಿಷೇಕ ಆಗಬೇಕು, ಇಲ್ಲಾಂದರೆ ಆಚೆ ನೀರಿಂದು ದಂಡೆಲ್ಲ ಹಾಕಬೇಕು, ಇಲ್ಲ ಎಲ್ಲಾರ ಮಶಾನ ತಾವು ಮಾಡಿಕೊಡ್ಬೇಕು ಅಂತ ದೇವಿ ಏನಾರು ಕೇಳಿದಾಗ ಅವಾಗ ಅಲ್ಲಿಗೆ ತಾಯಿನ ಕರ್ಕೊಂಡೋಗಿ ಅಲ್ಲಿ ಕುಂತ್ಕೊಂಡು ಗೊಂಬೆ ರೂಪದಲ್ಲಿ ಮಾಡ್ಕೊಂಡು, ಇಲ್ಲ ಅನ್ನದಲ್ಲಿ ಕೇಳ್ತಾರ ಅನ್ನದಲ್ಲಿ ಮಾಡ್ತೀವಿ, ಇಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಗೊಂಬೆ ಮಾಡಿ ಅದನ್ನು ನಿವಾರಿಸಿ, ಅದು ಯಾರಿಗೂ ಏನು ಸುಧಾ ಎಫೆಕ್ಟ್ ಮಾಡ್ದಂಗೆ, ತೊಂದರೆಗಳು ಮಾಡ್ದಂಗೆ ಅದನ್ನು ಭೂಮಿಲಿ ಮುಚ್ಚಿಬಿಟ್ಟು ಬರ್ತೀವಿ. ಅದನ್ನು ಅಂದರೆ ಈಗ ಯಾರಾದ್ರೂ ಮೇಲೆ ವಾಮಾಚಾರ ಮಾಡಿದರೆ ಅದು ಕೂಡ ಪರಿಹಾರ? ಹೌದು. ಇಲ್ಲಿ ವಾಮಾಚಾರ ಅಂತ ಮಾಡಲ್ಲ, ನಾವು ಆಗಿರೋದನ್ನ ಬಿಡಿಸ್ತೀವಿ. ಯಾರಾದ್ರೂ ಮಾಡಿದ್ರೆ ನಿಮ್ಮಲ್ಲಿ ಬಂದ್ರೆ ಅದಕ್ಕೆ ಪೂರ್ತಿಯಾಗಿ ಪರಿಹಾರ ಸಿಗುತ್ತೆ. ಹೌದಮ್ಮ. ಆಮೇಲೆ ಇಲ್ಲ ಇನ್ನೊಂದೇನಪ್ಪ ಅಂದ್ರೆ, ಇಲ್ಲಿ ಚೌಡಿ ಆಗಿರೋದೇ ಜಾಸ್ತಿ ಜನ ಬರೋದು. ಚೌಡಿ ಆಗಿರುತ್ತೆ, ಹೊಟ್ಟೆ ಬಿಟ್ಟಿರ್ತಾರೆ, ಇಲ್ಲ ಜಮೀನುಗಳಿಗೆ ಬಿಟ್ಟಿರ್ತಾರೆ, ಇಲ್ಲ ಕುಟುಂಬಕ್ಕೆ ಬಿಟ್ಟಿರ್ತಾರೆ.
ಒಂದು ಹೆಣ್ಣಿನ ಮೇಲೆ ಪ್ರಯೋಗ ಮಾಡಿರ್ತಾರೆ, ಇಲ್ಲ ಒಂದು ಗಂಡಸಿನ ಮೇಲೆ ಪ್ರಯೋಗ ಮಾಡಿರ್ತಾರೆ. ಯಾವ ಥರ ಪ್ರಯೋಗ ಮಾಡಿರ್ತಾರೆ ಅಂತಂದರೆ ಅವರು ಹೊರಗಡೆ ಹೇಳ್ಕೋಬಾರ್ದು ಆ ಥರ ಪ್ರಯೋಗ ಮಾಡಿರ್ತಾರೆ. ಅವ್ರ ಜೊತೆಲೇ ಸಂಬಂಧ ಬೆಳ್ಕೊಂಡು ಹೋಯ್ತಾ ಇರ್ತದೆ ಚೌಡಿ. ಅಂಥವೇ ಜಾಸ್ತಿ. ಎಲ್ಲೇ ಹಾಸ್ಪಿಟ್ಲಿಗೆ ಹೋದ್ರೂ ಇಲ್ಲ ಇದು ಇವ್ರಿಗೇನು ಕಾಯಿಲೆನೇ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಇಲ್ಲ ಇವ್ರು ಚೆನ್ನಾಗವ್ರೆ ಅಂತಲೇ ಹೇಳ್ತಾರೆ. ಆದರೆ ಚೌಡಿ ಆಗಿರೋರಿಗೆ ಕಷ್ಟನೇ ಗೊತ್ತು. ಅವ್ರ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗ್ತಾರಲ್ಲ, ಅವ್ರ ತೊಂದರೆನೇ ಆ ಥರ ಇರ್ತದೆ. ಅಂದರೆ ಅದೊಂದು ದುಷ್ಟಶಕ್ತಿ ಅವರು ಮೇಲೆ. ಚೌಡಿ ದುಷ್ಟಶಕ್ತಿ ಅಂತ ಏನಲ್ಲ, ಅಂದ್ರೆ ಅದೊಂದು ಶಕ್ತಿ ಅಷ್ಟೇನೆ. ಯಾರೋ ಪ್ರಯೋಗ ಮಾಡಿರ್ತಾರೆ, ಪ್ರಯೋಗ ಚೌಡಿ ದೇವಿಯಿಂದ ಅದು ಪರಿಹಾರ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಪ್ರಯೋಗ ನಮಗೆ ಮಾಡೋರೆ ಅನ್ನೋದನ್ನ ಫಸ್ಟು ಬಿಟ್ಬಿಡಿ. ಚೌಡಿ ಇವಾಗ ಯಾರೋ ಒಬ್ರು ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ, ಮಾಡ್ಬಿಟ್ಟು ಬಂದಿರ್ತಾರೆ ಅಂತ ಅದೇ ದಾರಿಲಿ ಒಬ್ರು ಹೋಗೋರು, ಅದು ಯಾರಿಗೆ ಶನಿ ಗುರು ಆಗಿರ್ತದೆ ಅವ್ರಿಗೆ ಚೌಡಿ ಹಿಡ್ಕೊಳ್ಳುತ್ತೆ. ಆಮೇಲೆ ಎರಡನೇದು ಏನಪ್ಪ ಅಂದರೆ ಹೊಟ್ಟೆ ಒಳಗೆ ಬುಡ್ಬುಡಿಕೆ ಥರ ಹೊಡೆಯುತ್ತೆ. ಹೊಟ್ಟೆ ಒಳಗೆ ಬುಡ್ಬುಡಿಕೆ ಹೊಡೆಯೋದು, ಆಮೇಲೆ ತಲೆ ಸಿಕ್ಕಾಬಟ್ಟೆ ಭಾರ, ತಲೆ ಹಿಡಿದು ಎಳ್ದಂಗೆ ಆಗೋದು, ಆಮೇಲೆ ಕುತ್ತಿಗೆ ಎಲ್ಲ ಇಸಕ್ದಂಗೆ ಆಗೋದು. ಆಮೇಲೆ ಏನಪ್ಪ ಅಂದರೆ ಎಲ್ಲೇ ಹೋದ್ರೂ ಅದು ಮೌನವಾಗಿ ಈಚೆ ಇರ್ತದೆ. ತಿರ್ಗಾ ಮನೆಗೆ ಬಂದಾಗ ತಿರ್ಗಾ ಯಥಾ ಪ್ರಕಾರ ಅದೇ ಆಗೋದು. ಎಂತೆಂಥ ಹೋಮಗಳು ಮಾಡಿಸಿದ್ದೀವಿ ಬಗೆಹರ್ದಿಲ್ಲ ಅನ್ನೋರೇ ಜಾಸ್ತಿ. ಇಲ್ಲಿ ಬರ್ತಾರೆ, ಸ್ವಾಮಿ ಹಿಂಗೆಲ್ಲ ಹೋಮ ಮಾಡಿಸಿದ್ದೀವಿ, ಅಘೋರ ಹೋಮ ಮಾಡಿಸಿದ್ದೀವಿ, ಮೃತ್ಯುಂಜಯ ಮಾಡಿಸಿದ್ದೀವಿ, ಚಂಡಿಕಾ ಹೋಮ ಮಾಡಿಸಿದ್ದೀವಿ, ಪ್ರತ್ಯಂಗಿರಿ ಮಾಡಿಸಿದ್ದೀವಿ, ಆದರೂ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದಾಗ ನಾವು ಚೌಡಿ ತಾವು ಕೇಳ್ತೀವಿ. ಕವಡೆ ಶಾಸ್ತ್ರದಲ್ಲಿ ಕೇಳಿದಾಗ ತಾಯಿ ಯಾವ ರೀತಿಲಿ ಕೊಡ್ತಾರೋ ಅನುದಾನ ಅದೇ ರೀತಿ ನಾವು ಮಾಡ್ಕೊಡ್ತೀವಿ. ಗುರುಜಿ ಮತ್ತೆ ಇಲ್ಲಿ ಕೆಲವೊಂದು ಜನರು ಬಂದು ಇಲ್ಲಿ ಪೂಜೆ ಮಾಡಿಸಿದ್ದಾರೆ, ಅವ್ರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಯಾವುದಾದ್ರೂ ಒಂದು ಉದಾಹರಣೆ ಕೊಡ್ತೀರಾ? ಕೊಡ್ತೀವಿ, ಬೇಜಾನ್ ಇದೆ. ಮೊನ್ನೆ ಚಿತ್ರದುರ್ಗಕ್ಕೆ ಒಂದು ಹೋಗಿದ್ದು ಮನೆಗೆ, ಅವ್ರ ಮನೆಗೆ ಚೌಡಿ ಬಿಟ್ಟಾಗ ಅಲ್ಲಿ ಮನೇಲೇ ಗಿಂಟೋದು. ಇವಾಗ ಯಾರೇ ಒಬ್ಬ ವ್ಯಕ್ತಿ ಹೊಸಬರು ಹೋದರೆ ಅವ್ರಿಗೆ ಗೊತ್ತಿಲ್ದಂಗೆ ನೋವಾಗೋದು ಮೈಯೆಲ್ಲ. ಅದು ಅನುಭವ ನಮಗೂ ಆಗೈತಿ. ನಮ್ಮ ಹುಡುಗರು ನಾವೆಲ್ಲ ಹೋದಾಗ ಅಲ್ಲಿಗೆ ನಮಗೆ ಅನುಭವ ಆಗೈತಿ. ಅಲ್ಲಿ ಈಗ ಅವ್ರ ಮನೇಲಿ ಹೋಮ ಮಾಡಿ ಆ ಚೌಡಿನ ಶಾಂತಿಗೊಳಿಸಿ ಅಲ್ಲಿಂದ ತಗೊಂಬಂದು ಆ ಚೌಡಿನ ಕೇಳಿದಾಗ ನನಗೆ ಮಶಾಣದಲ್ಲೇ ಪೂಜೆ ಆಗಬೇಕು ಅಂತ ಕೇಳಿದಾಗ ಅಲ್ಲಿಂದ ಪೂಜೆ ಹಾಕೊಂಡು ತಗೊಂಬಂದು ಮಶಾಣದಲ್ಲಿ ಪೂಜೆ ಹಾಕಿ ಅದನ್ನು ದಿಗ್ಬಂಧನ ಮಾಡಿ ತಿರ್ಗಾ ಇದು ಮಾಡ್ಕೊಡಿದ್ವಿ. ಅವರೊಬ್ಬರು ಇದ್ದಾರೆ, ಬೇಜಾನ್ ಜನ ಇದ್ದಾರೆ, ಎಷ್ಟು ಅಂತ ಹೇಳೋಣ. ಪರಿಹಾರ ಆಗಿದೆ, ಚೆನ್ನಾಗಿದ್ದಾರೆ. ಆಮೇಲೆ ಮೈಸೂರವರು ಅಷ್ಟೇ, ಅವ್ರ ಮನೇಲಿ ಏನಪ್ಪ ಅಂತಂದರೆ ಕೂಗೋದು, ಸೌಂಡ್ ಮಾಡೋದು, ಕಿರ್ಚೋ ಥರ ಸೌಂಡ್ ಮಾಡೋ ಥರ, ಯಾರೋ ಒಬ್ಬರು ನಡೆದಾಡ್ತಾವ್ರೆ ಮನೇಲಿ ನೆರಳು ಹೋದಂಗೆ ಹೋಗೋದು, ಎಲ್ಲ ಥರನೂ ಇರ್ತದೆ ಅನುಭವ. ಆಮೇಲೆ ಅವ್ರು ಹೇಳ್ತಿದ್ದು ಒಂದೇ, ನಾವು ಎಷ್ಟೇ ಊಟ ಮಾಡಿದ್ರು ಹಸುವು ಜಾಸ್ತಿ, ಹಸುವು. ನಾವು ಊಟ ಮಾಡಿದ್ರು ಇವಾಗ 10 ನಿಮಿಷ ಊಟ ಮಾಡಿದ್ವಿ, ಒಂದು ಅರ್ಧ ಗಂಟೆ ಆಯಿತು ಅಂದಮೇಲೆ ತಿರ್ಗಾ ಮತ್ತೆ ಊಟ ಮಾಡಬೇಕು ನಮಗೆ ಅನಿಸೋದು ಅವ್ರಿಗೆ. ಅವ್ರನ್ನ ನಾವು ಕೇಳಿದಾಗ ಜಾಸ್ತಿ ಮೀರೋಗ್ಬಿಟ್ಟಿತ್ತದು. ಮೀರೋಗಿರೋಂಥ ಇದರಲ್ಲಿದ್ದಾಗ ಆವಾಗ ನನ್ನ ತಾಯಿ ಹತ್ರ ಕುಂಡಿಸ್ಕೊಂಡು ಕೇಳಿ ಯಾವ ಥರ ಮಾಡಬೇಕಿದ್ದೀನಿ, ಹೆಂಗೆ ಮಾಡಬೇಕು ಅಂತ ಕೇಳಿ 3 ದಿವಸ 3 ಥರ ಹೋಮ ಮಾಡಿ, ಆಮೇಲೆ ಅವ್ರನ್ನ 3 ದಾರಿ ಕುಡಿತವ ಎಲ್ಲ ಕೆಲಸಗಳು ಮಾಡಿ, ಹರಿಯ ನೀರುತ್ತವ ಕೆಲಸ ಮಾಡಿ, ಮಶಾಣದಲ್ಲಿ ಲಾಸ್ಟಿಗೆ ದಿಗ್ಬಂಧನ ಮಾಡಿ ಕಟ್ಟಾಕ್ಬಿಟ್ಟು ಬಂದಿದ್ದು. ಇವತ್ತು ಚೆನ್ನಾಗಿದ್ದಾರೆ ಆ ಥರ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಚೌಡಿನ ಬಿಡ್ಸೋದು ದೊಡ್ಡ ವಿಷಯ ಇಲ್ಲ, ಬಿಡಿಸಿದ್ಮೇಲೆ ಅದನ್ನು ಕಟ್ಟಾಕೋದೈತಲ್ಲ ಅದು ಭಾಳ ತುಂಬ ಕಠಿಣ. ಯಾಕೆ ಅಂದರೆ ಅದೊಂದು ಶಕ್ತಿ. ಚೌಡೇಶ್ವರಿನೇ ಬೇರೆ, ಚೌಡಿನೇ ಬೇರೆ, ಅದೊಂದು ಶಕ್ತಿ. ಕಟ್ಟಾಕಿದ ಮೇಲೆ ಅದು ನೀಟಾಗಿ ಕಟ್ಟಾಕಿ ಬರಬೇಕು, ಇಲ್ಲಾಂದರೆ ಯಾರಿಗಾರ ತೊಂದರೆ ಮಾಡೇ ಮಾಡ್ತದೆ ಇದು. ಯಾರಿಗಾರ ಶನಿಗೂರು ಇಲ್ದವ್ರ ಜೊತೆಲಿ ಹೋಗಿ ಅವ್ರ ಕುಟುಂಬದಲ್ಲಿ ಭಾಳ ತೊಂದರೆ ಮಾಡುತ್ತೆ. ಆದರೆ ಒಂದ್ಸಲಿ ಚೌಡಿ ಅವ್ರಿಗೆ ಮನೆಗೆ ಹೋಯ್ತು ಅಂದರೆ ಮಿನಿಮಮ್ ಹೆಂಗೆಲ್ಲ ಆದ್ರೂ ಅವ್ರು ಭಾಳ ಕಠಿಣವಾಗಿ ಹಿಂಸೆಗೆ ಗುರಿ ಆಯ್ತಾರೆ ಅವರು ಆ ಥರ. ಗುರುಗಳೇ, ಇಲ್ಲಿ ಯಾವ್ಯಾವ ಸಮಸ್ಯೆಗಳ ಅಂದರೆ ಅವ್ರ ಸಮಸ್ಯೆ ಇಟ್ಕೊಂಡು ಬರ್ತಾರೆ? ಇವಾಗ ಒಬ್ಬ ಊರಲ್ಲಿ ಯಾರೇ ಆಗಲಿ, ಒಂದು ಹಸುನೇ ಆಗಲಿ, ಒಂದು ಮೇಕೆನೇ ಆಗಲಿ, ಒಂದು ಕುರಿನೇ ಆಗಲಿ ಸಾಕಿರ್ತಾರೆ ಅಂತ ತಿಳ್ಕೊಳ್ಳಿ. ಯಾವುದೋ ಮೂಲಕ ಒಂದು ಗಲಾಟೆ ಮಾಡಿಕೊಂಡು ಎಲ್ಲೋ ಒಂದು ಹೋಗಿ ಒಂದು ಚೌಡಿನೇ ಆಗಲಿ, ಒಂದು ದೇವ್ರಿಗೆ ಆಗಲಿ ಕೈ ಮುಗಿದಿರ್ತಾರೆ ಅಂತ ತಿಳ್ಕೊಳ್ಳಿ. ಅದು ಯಾವ ಥರ ಸಮಸ್ಯೆ ಮಾಡ್ತಾ ಇರ್ತಾರೆ ಅಂದರೆ, ಇಲ್ಲ ಮೊದಲು ಬರೋದು ಪ್ರಾಣಿಗಳ ಮೇಲೆ. ಪ್ರಾಣಿಗಳನ್ನ ಅವೇ ರಕ್ತ ಕಕ್ಕೊಂಡು ಸಾಯೋದು, ಮನೇಲಿರೋರು ಆಕ್ಸಿಡೆಂಟ್ಗಳಾಗಿ ಸಾಯೋದು ಭಾಳ ಕ್ರಿಟಿಕಲ್ ಇರ್ತದೆ. ಆಮೇಲೆ ಚೌಡಿಗಳು ಆಗಿರೋರು ಹಾಸ್ಪಿಟ್ಲುಗಳಲ್ಲಿ ಯಾವ ಥರ ಅಂತಂದರೆ ನಾರ್ಮಲ್ ಬರ್ತಾ ಇರ್ತದೆ, ಅವರು ಒಳಗಡೆ ಹಿಂಸೆ ಪಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಹಿಂಸೆ ಪಡ್ತಾ ಇರ್ತಾರೆ. ಅದನ್ನು ಅವರು ಈಚೆ ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ಚೌಡಿ ಆಗಿರೋರಿಗೆ, ಲೇಡೀಸ್ಗೆ ಆಗಿರಲಿ ಇಲ್ಲ ಜೆಂಟ್ಸ್ಗೆ ಆಗಿರಲಿ, ಆಗಿರೋರ್ಗೆ ಏನು ಮಾಡ್ತದೆ ಅಂದರೆ ಚೌಡಿ ರಾತ್ರಿ ಹೊತ್ತು ಅವ್ರ ಜೊತೆ ಸೇರಿ ಮಾಡೋಕ್ಕೆ ನಿಂತ್ಕೊಳ್ಳುತ್ತದು. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಚೌಡಿ ಬಗ್ಗೆ. ಒಂದು ರೌದ್ರ ರೂಪ ಇರ್ತದೆ, ಒಂದು ಶಾಂತಿ ರೂಪ ಇರ್ತದೆ, ಒಂದು ಮೌನ ರೂಪ ಇರ್ತದೆ, ಎಲ್ಲರೂ ಹೇಳ್ತಾರೆ. ಆದರೆ ನಾನು ನೋಡಿರೋ ಅಂಥದ್ದು ನನಗೆ ಅನುಭವ ಆಗಿರೋ ರೂಪದಲ್ಲಿ
ಚೌಡಿ ಎಲ್ಲ ಥರನೂ ತಾಳ್ತದೆ. ಒಬ್ಬ ಮನುಷ್ಯ ಹೆಂಗೆ ಕಣ್ಣಲ್ಲಿ ನೀರಾಗ್ತಾನೆ, ಹೆಂಗೆ ಕೂತ್ಕೊಂಡು ಮೌನವಾಗಿರ್ತಾನೆ, ಹೆಂಗೆ ನಗ್ತಾನೆ, ಯಾವ ಥರ ಮಾತಾಡ್ತಾನೆ, ಹೆಂಗಿರ್ತಾನೋ ಒಬ್ಬ ಮನುಷ್ಯ ಹೆಂಗಿರ್ತಾನೋ ಅದೇ ಥರನೇ ಕೆಲಸ ಮಾಡ್ತಾ ಇರ್ತವೆ. ಒಬ್ಬ ಟೈಮು ಯಾವ ಥರ ಸಿಗ್ತದೆ ಅದೇ ಥರ ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಚೌಡಿ ವಿಚಾರದಲ್ಲಿ ಇನ್ನೇನಪ್ಪ ಅಂತಂದರೆ ಸಮಸ್ಯೆಗೆ ಸಿಗಾಕೊಳ್ಳೋದೇ ಜಾಸ್ತಿ. ಹೆಂಗಸ್ರುಗಳೇ ಜಾಸ್ತಿ ಸಿಗಾಕೊಳ್ಳೋದು, ಲೇಡೀಸ್ಗಳೇ ಜಾಸ್ತಿ. ಯಾಕೆ ಅಂತಂದರೆ ಅದು ಚೌಡಿ ಯಾವ ಥರ ಹಿಂಸೆ ಕೊಡ್ತೈತೆ ಅವ್ರಿಗೆ ಅಂತಂದರೆ, ದೇವಸ್ಥಾನಕ್ಕೆ ಬರೋಕ್ಕೆ ಬಿಡಲ್ಲ. ಅವ್ರು ಬರ್ತಾ ಇದ್ದೀನಿ ಅಂತ ನಮಗೆ ಏನಾರ ಒಂದು ಕರೆ ಮಾಡಿ ಹೇಳಿದಾಗ ಅರ್ಧ ದಾರಿಗೆ ಬರ್ತಿದ್ದಂಗೆ ಒಂದು ಸಲ ಸೂತ್ಕಾಗೋದು, ಇಲ್ಲಾಂದ್ರೆ ಮನೇಲೇ ಸೂತ್ಕಾಗ್ಬಿಡೋದು. ಇಲ್ಲಿ ಬರೋಕ್ಕೆ ಬಿಡಲ್ಲ ಅದು. ಯಾಕೆ ಅಂತಂದರೆ ಬಿಡಿಸ್ಬಿಡ್ತಾರೆ, ಇನ್ಯಾರನ್ನ ಯಾವ ಕುಟುಂಬನ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಥರ ಮಾಡ್ತಾರೆ. ಆ ಥರನೇ ಜಾಸ್ತಿ ಸಮಸ್ಯೆ ಮೇಲೆ ಸಮಸ್ಯೆ ಇರ್ತದೆ. ಇದು ಹುಣಸೂರವರೊಬ್ಬರು, ಅವರು ಮಾದೇವ್ ಅಂದ್ಬಿಟ್ಟು, ಅವರು ಎದ್ದೊಳಕ್ಕೆ ಹೋಯ್ತಾರಲ್ಲ ಕೆಳಗೆ ಕುತ್ಕೊಳಕ್ಕೆ ಅಷ್ಟು ದಪ್ಪ ಅಷ್ಟು ವೆಯ್ಟ್ ಬಂದ್ಬಿಟ್ಟಿದ್ರು. ಅವರು ಚೌಡಿ ಆಗ್ಬಿಟ್ಟು ಅವರೊಬ್ಬರು ಅವ್ರ ಮನೆಯವರು ಅವ್ರ ಮಿಸ್ಸಸ್ಸು ಹಂಗೆ ಆಗಿದ್ರು. ಅವ್ರು ಇಲ್ಲಿ ಬರೋಕ್ಕೆ ಬಿಡ್ತಿರಲಿಲ್ಲ ಅವ್ರಿಗೆ. ನಾವು ಅವ್ರಿಗೆ ಕರೆಯಲ್ಲೇ ಒಂದೇ ಮಾತು ಹೇಳಿದ್ದು, ನೀವು ಹೇಳಲೇಬೇಡಿ ಕೇಳಲೇಬೇಡಿ, ನಾವೇ ಒಂದು ದಿವಸ ಬರ್ತೀವಿ ಇರಿ ಅಂದ್ಬಿಟ್ಟು ಚೌಡಿನೆಲ್ಲ ಇದು ಮಾಡ್ಕೊಂಡು ಚೌಡಮ್ಮನ ಕೇಳ್ಕೊಂಡು ಆಮೇಲೆ ಕಬ್ಬಾಳಮ್ಮನ ಕೇಳ್ಕೊಂಡು ವಿಗ್ರಹಗಳನ್ನೇ ತಗೊಂಡೋಗಿ ಅವ್ರ ಮನೇಲೇ ಹೋಮ ಹಾಕಿ ಎಲ್ಲ ಮಾಡ್ಕೊಂಡು ದಿಗ್ಬಂಧನ ಮಾಡ್ಕೊಂಡು ಅವಕ್ಕೆ ಏನೇನು ಎಲ್ಲೆಲ್ಲಿ ಅವಕ್ಕೆ ಶಾಂತಿ ಮಾಡಬೇಕು ಅಲ್ಲಿ ಶಾಂತಿ ಮಾಡಿಕೊಂಡು ಆಮೇಲೆ ಕಟ ಹಾಕಿ ಬಂದಿದ್ವಿ. ಇವತ್ತು ಚೆನ್ನಾಗಿದ್ದಾರೆ ಅಲ್ಲಿ. ಆ ಥರ ಉದಾಹರಣೆಗಳು ಬೇಜಾನ್ ಜನ ಇದ್ದಾರೆ. ಗುರುಗಳೇ, ಈ ದೇವ್ರಿಗೆ ರಕ್ತದ ಬಲಿ ಯಾಕೆ ಕೊಡಬೇಕು? ಈ ದೇವ್ರಿಗೆ ಯಾಕಪ್ಪ ರಕ್ತ ಬಲಿನೇ ಕೊಡ್ತೀವಿ ಅಂತಂದರೆ, ಇದು ಬಂದು ಚೌಡಿ. ಚೌಡಿಗೆ ಬಂದು ರಕ್ತನೇ ಕೇಳೋದು, ಪ್ರಥಮವಾಗಿ ಕೇಳೋದು ರಕ್ತನೇ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಒಬ್ಬರಿಗೆ ವೆಜ್ ಇಷ್ಟ ಆಗ್ತದೆ, ಒಬ್ರಿಗೆ ನಾನ್ ವೆಜ್ ಇಷ್ಟ ಆಗುತ್ತೆ, ಒಬ್ರಿಗೆ ಗಿಫ್ಟ್ ಇಷ್ಟ ಆಗುತ್ತೆ. ಆ ಥರ ಈ ದೇವಿಗೆ ರಕ್ತನೇ ತುಂಬ ಇಷ್ಟ. ಯಾಕೆ ತುಂಬ ಇಷ್ಟ ಅಂತ ಅಂದರೆ, ಆ ತಾಯಿಯ ರೌದ್ರ ರೂಪ ಇರೋದು. ಇದೊಂದು ಶಕ್ತಿ, ಚೌಡಿ ಅಂದರೆ ಒಂದು ಶಕ್ತಿ. ಇದು ಮಶಾಣದಲ್ಲಿ ವಾಸ ಮಾಡ್ತಾ ಇರ್ತದೆ, ಇಲ್ಲ ಬೈಲಲ್ಲಿ ವಾಸ ಮಾಡ್ತಾ ಇರ್ತದೆ. ಅದರಿಂದ ಈ ತಾಯಿ ಬಂದು ರಕ್ತನೇ ಕೇಳೋದು ಜಾಸ್ತಿ. ಅದರಿಂದ ಈ ತಾಯಿಗೆ ನಾವು ಏನು ಮಾಡ್ತೀವಿ ಅಂದರೆ, ಬರೋ ಭಕ್ತಾದಿಗಳಿಗೆ ಏನು ಹೇಳ್ತೀವಿ ಅಂದರೆ, ಮೊದಲು ಒಂದು ಕೋಳಿ ತಗೊಳ್ಳಿ, ಕಷ್ಟ ಎಲ್ಲ ಕೋಳಿ ಹಿಡ್ಕೊಂಡು ದೇವಿ ಮುಂದೆ ನಿಂತ್ಕೊಂಡು ಹೇಳಿ. ಆಗ ಏನು ಯಾವ ಥರ ಹೇಳ್ತೀರಾ ಅಂದರೆ, ನಿಮ್ಮ ಮನಸ್ಸಲ್ಲಿ ಹೇಳ್ಬೇಡಿ. ನಾನು ಬರೋರಿಗೆಲ್ಲ ಹೇಳ್ತೀವಿ, ಮನಸ್ಸಲ್ಲೇ ಹೇಳ್ತಾ ಇರ್ತಾರೆ, ನಾನು ಹೇಳ್ಬೇಡಿ, ಬಾಯಿ ಬಿಟ್ಟು ಹೇಳಿ. ಎಲ್ಲರೂ ಬರೋದು ಸಮಸ್ಯೆಗೆ, ಬಾಯಿ ಬಿಟ್ಟು ಹೇಳಿ, ಈ ಥರ ಹಿಂಗೆ ಆಗೈತೆ, ನನಗೆ ಒಬ್ಬರು ದುಡ್ಡು ಕೊಡಬೇಕು, ಇಂಥವ್ರ ಹೆಸರೇ ಹೇಳಿ, ಇಂಥ ಊರಿಂದ ಬಂದಿದ್ದೀರಿ ಅಂತ ಹೇಳಿ. ಫಸ್ಟು ಇಂಥ ಊರಿಂದ ಬಂದಿದ್ದೀವಿ, ನನ್ನ ಹೆಸರು ಎಂಥ ಹೆಸರು, ನನಗೆ ಇಷ್ಟು ಜನ ಮೋಸ ಮಾಡಿದ್ದಾರೆ ಅಂತಲೇ ಹೇಳಿ. ಆಮೇಲೆ ಜಮೀನು ವಿಚಾರನೇ ಆಗಲಿ, ನನಗೆ ನ್ಯಾಯವಾಗಿದ್ದರೆ, ಬೇರೆಯವ್ರದ್ದು ತಲೆ ಮೇಲೆ ಹೊಡೆದು ಈಸ್ಕಡಿ ಅಂತ ನಾನು ಹೇಳ್ತಾ ಇಲ್ಲ. ನ್ಯಾಯವಾಗಿ ಬರೋದಿದ್ದರೆ ಬಂದು ದೇವಿ ಹತ್ರ ಕೇಳಿ. ಯಾವ ಥರ ಕೇಳಬೇಕು ಅಂತಂದರೆ, ಅಮ್ಮ ನಂದು ಹಿಂಗೆ ನ್ಯಾಯವಾಗಿ ರೀತಿಲಿ ಬರಬೇಕು, ನಿನಗೊಂದು ಬಲಿ ತೋರಿಸ್ತಾ ಇದ್ದೀನಿ, ಮರಿ ಹೊಡೀರಿ, ಏಕ್ತಮ್ ತಗೊಂಬಂದು ಒಂದು ಮರಿ ಹೊಡೆದು ಮಾಡಿ ಅಂತ ನಾವು ಕೇಳಲ್ಲ. ಒಂದು ಕೋಳಿ ತಗೊಂಡು ನಿಂತ್ಕೊಂಡು ದೇವಿ ಹತ್ರ ನಿಮ್ಗೆ ಎಷ್ಟು ಇದಿರ್ತದೆ, ನೋವಿರ್ತದೆ, ಅದನ್ನೆಲ್ಲ ಹೇಳಿ. ಮೊದಲು ದೇವಿ ಹತ್ರ ಎಲ್ಲ ಹೇಳಾದ್ಮೇಲೆ ದೇವಿ ಒಂದು ಸೂಚನೆ ಕೊಡ್ತಾಳೆ, ಇಷ್ಟೇ ದಿನದಲ್ಲಿ ನಿನಗೆ ಆಗಬೇಕು ಅಂತಲೂ ಕೇಳಿ. ನಾನು ಜನಕ್ಕೆ ಹೇಳ್ತಾ ಇರ್ತೀನಿ, ಏನೋ ಒಂದು ಮೋಕಪ್ಪಲ್ಲಿ ನಿಂತ್ಕೊಂಡು ಬಂದು ಹೋಯ್ತಾರೆ, ನಾನು ಆ ಥರ ಮಾತಾಡಬೇಡಿ, ನನ್ನ ಹತ್ರನೂ ಸುಧಾ ಮಾತಾಡಬೇಡಿ, ದೇವಿ ಹತ್ರ ಮಾತಾಡಿ ಬಲಿ ಕೊಡಿ. ಆ ತಾಯಿಗೆ ಇಷ್ಟಪಡೋದೇ ಬಲಿ. ನೀವು ಹಣ್ಣು ಕಾಯಿ ಕಡ್ಡಿ ರೂಪರ ತಗೊಂಬನ್ನಿ ಅಂತ ನಾವು ಕೇಳೋದೇ ಇಲ್ಲ. ಒಂದು ಕೋಳಿ ತಗೊಂಬನ್ನಿ, ನಿಂತ್ಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯ ಹೇಳ್ಬಿಟ್ಟು ರಕ್ತನ ತಗೊಂಬಂದು ತಾಯಿ ನಾಲ್ಗೆ ಮೇಲೆ ಬಿಡ್ತೀವಿ. ಅವ್ರು ಏನು ಹೇಳಿರ್ತಾರೆ ಅದೆಲ್ಲ ಆದಮೇಲೆ, ಕೋಳಿ ಕುಯ್ದ ಮೇಲೆ ರಕ್ತ ತಗೊಂಡು ತಾಯಿ ತಲೆ ಮೇಲೆ ಇದು ನಾಲ್ಗೆ ಮೇಲೆ ಬಿಡ್ತೀವಿ. ಅದರಿಂದ ತಾಯಿಗೆ ಭಾಳ ತುಂಬ ಇಷ್ಟ ಅಂದರೆ ರಕ್ತನೇ. ರಕ್ತದಿಂದನೇ ಎಲ್ಲ ಕೆಲಸಗಳು ಆಗೋದು. ಯಾವುದು ಕೆಲಸಗಳು ಆಗಿಲ್ಲ ಅಂತಂದ್ರೂ ರಕ್ತ ಕೊಟ್ಟರೆ ಕೆಲಸ ಆಗೋದು. ಅತಿ ಬೇಗ ಆಗಬೇಕು ಅಂದ್ರೆ ರಕ್ತ ಕೊಡಲೇಬೇಕು. ಗುರುಗಳೇ, ಮತ್ತೆ ಈಗ ಬಲಿ ಕೊಡೋದು ಅಂತ ಹೇಳಿದ್ರಿ, ಕೋಳಿನ ಬಲಿ ಕೊಡ್ತೀವಿ ಅಂತ. ಸೊ ಕೊಟ್ಟಾದ್ಮೇಲೆ ಅದನ್ನ ಏನ್ ಮಾಡ್ತೀರಾ? ರಕ್ತಾಭಿಷೇಕ ಅಂತ ಮಾಡಿದ್ಮೇಲೆ, ಇವಾಗ ಒಳಗಡೆ ಗರ್ಭಗುಡಿಗೆ ಅವರು ಎಲ್ಲ ಬಂದು ನಿಂತಿರ್ತಾರೆ, ರಕ್ತಾಭಿಷೇಕ ಅಂತ ಮಾಡ್ತೀವಿ. ಆ ರಕ್ತಾಭಿಷೇಕ ಮಾಡಿದ್ನ ತಿನ್ನಂಗಿಲ್ಲ ಅಮ್ಮ. ನಾಯಿ ಸುಧಾ ಮುಟ್ಟಲ್ಲ. ನಾಯಿ ತಿಂದ್ರೂ ಸತ್ತೋಗ್ಬಿಡುತ್ತೆ, ಮನುಷ್ಯ ತಿಂದ್ರೂ ಸತ್ತೋಗ್ಬಿಡ್ತಾನೆ. ಅದನ್ನ ಏನು ಮಾಡ್ತೀವಿ ಅಂದರೆ, ದೇವಿ ಹತ್ರ ನೀಡಿಸಿ 3 ಸಲ ಪ್ರದಕ್ಷಿಣೆ ಹಾಕ್ಸಿ ನೀಡಿಸ್ತೀವಿ. ನೀಡಿಸ್ಬಿಟ್ಟು ಇಲ್ಲೆಲ್ಲರ ಒಂದು ಗುಂಡಿ ತೆಗ್ದು ಅದನ್ನ ಮುಚ್ಚುತ್ತೀವಿ. ಮೊದಲು ಪ್ರಥಮವಾಗಿ ಬಂದು ನಿಂತ್ಕೊಂಡು ಹೇಳ್ತಾರಲ್ಲ, ನನಗೆ ಈ ಥರ ಕಷ್ಟ ಐತೆ, ಹಿಂಗೈತೆ, ನನಗೆ 9 ದಿವಸದಲ್ಲಿ ನಾನು ಕೆಲಸ ಮಾಡಿಕೊಡು ಅಂತ ಅಂದಾಗ ಈಚೆಗಡೆ ಬಲಿ ಹಾಕೋದನ್ನ ಅದನ್ನ ಅಡುಗೆ ಮಾಡಿ ಬರೋ ಭಕ್ತಾದಿಗಳಿಗೆ ಊಟ ಥರ ಕೊಡ್ತೀವಿ ಅಮ್ಮ. ಆದರೆ ರಕ್ತಾಭಿಷೇಕ ಮಾಡಿರೋದನ್ನ ಮಾತ್ರ ಯಾರಿಗೂ ಕೊಡೋದಿಲ್ಲ. ಯಾರಿಗೂ ಸುಧಾ ನಾವು ತಗೊಂಡೈತೀವಿ ಅಂದ್ರೂ ಬಿಡಲ್ಲ ನಾವು. ಯಾಕೆಂದರೆ ಚೌಡಿ ಮೇಲೆ ರಕ್ತ ಬಿಟ್ಟ ಮೇಲೆ ಭಾಳ ತೊಂದರೆ ಆಗುತ್ತೆ ಕಣಪ್ಪ, ಬೇಡ, ಇಲ್ಲ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಇಲ್ಲ ಸಾಯೋ ಮೂಮೆಂಟೇ ಬರ್ಬೋದು. ಅದರಿಂದ ನಾವು ಯಾರಿಗೂ ಕೊಡೋದಿಲ್ಲ. ನಾಯಿಗಳಿಗೂ ಸುಧಾ ನಾವು ಕೊಡೋದಿಲ್ಲ. ಯಾಕೆಂದರೆ ರಕ್ತಾಭಿಷೇಕ ಆದಮೇಲೆ ಅದು ಗುಂಡಿ ತೆಗೆದೇ ಮುಚ್ಚೋದು.
ಮತ್ತೆ ಇಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ಇಟ್ಕೊಂಡು ಬಂದು ಬಲಿ ಕೊಡ್ತಾರೆ? ಆರೋಗ್ಯ ಸಮಸ್ಯೆ, ಜಮೀನು ಕೋರ್ಟ್ ಕೇಸು, ಆಮೇಲೆ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನೋದು, ಆಮೇಲೆ ಯಾರೋ ವಾಮಾಚಾರ ಮಾಡವ್ರೆ ಅನ್ನೋದು, ಆಮೇಲೆ ಮಕ್ಕಳಾಯ್ತಲ್ಲ ಅಂತ ಅನ್ನೋದು, ಆಮೇಲೆ ಏನೇ ಸಂಪಾದನೆ ಮಾಡ್ರು ಕೈ ಬೈ ಹತ್ತಲ್ಲ, ಆಮೇಲೆ ವ್ಯಾಪಾರ ಮಾಡೋಕ್ಕಾಯ್ತಲ್ಲ, ನಮಗೆ ಬಂಡವಾಳ ಹಾಕ್ತೀವಿ ವ್ಯಾಪಾರ ಮಾಡೋಕ್ಕಾಗಲ್ಲ, ಆಮೇಲೆ ಸುಸ್ತಾಗೋದು, ತಲೆ ತಿರುಗಿ ಬೀಳಂಗಾಗೋದು ಅಂಥವ್ರೆಲ್ಲ ಬರ್ತಾರೆ. ಕೈ ಕಾಲು ಊತ ಇರೋರು ಅಂಥವ್ರೆಲ್ಲರೂ ಬಂದು ನಿಂತ್ಕೊಂಡು ಕೇಳ್ತಾರೆ ದೇವಿನ, ಅಮ್ಮ ನನಗೆ ಹಿಂಗೆ ಆಗಬೇಕು, ಈ ಥರ ಇದೆ, ಯಾರು ಏನಾರು ಮಾಡಿಸಿದಾರ, ಇಲ್ಲ ಏನಾರ ನಾವು ಯಾರು ಬೇರೆಯವ್ರು ಮಾಡಿರೋದಂತ ಓಡಾಡಿದ್ದೀವ, ಏನೇ ಆಗಿರೋದು ನಮ್ಗೆ ತಿಳಿಸ್ಕೊಡಮ್ಮ ಅಂತ ದೇವಿ ಹತ್ರ ಕೇಳ್ತಾರೆ. ಇರೋದನ್ನ ಇದ್ದಂಗೆ ಹೇಳ್ತಾಳೆ ದೇವಿ, ಈ ಥರನೇ ಆಗೈತೆ, ಇದನ್ನು ಈ ಥರ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾಳೆ ತಾಯಿ. ಅದೇ ರೀತಿಲಿ ಬಗೆಹರಿಸ್ಕೊಂಡು ಹೋಗಿರೋರು ಬೇಜಾನ್ ಜನ ಇದ್ದಾರೆ. ಈ ದೇವಸ್ಥಾನಕ್ಕೆ ಬಂದು ಬಲಿ ಕೊಟ್ಟಾದ್ಮೇಲೆ ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ? ಅಮ್ಮ 3 ದಿವಸದಲ್ಲಿ ಆಗೈತೆ, 5 ದಿವಸದಲ್ಲಿ ಆಗೈತೆ, 9 ದಿವಸದಲ್ಲಿ ಆಗೈತೆ, ಇಲ್ಲ 21 ದಿವಸ, ಇಲ್ಲ 48 ದಿವಸ, ಹಂಗೆಲ್ಲ ಟೈಮ್ ತಗೊಳುತ್ತೆ. ಯಾಕೆಂದರೆ ಏನಾರ ಜಾಸ್ತಿ ತೊಂದರೆಗಳಿದ್ರೆ 48 ದಿವಸ ತಗೊಳುತ್ತೆ. ಏನಾದ್ರು ಜಾಸ್ತಿ ಸಮಸ್ಯೆ ಇದ್ದರೆ ನಾವೇ ಹೇಳ್ತೀವಿ, ಇಲ್ಲಪ್ಪ ಈ ಥರ ಮಾಡಿದ್ರಾಗಲ್ಲ, ತಾಯಿಗೆ ರಕ್ತಾಭಿಷೇಕ ಮಾಡಬೇಕು, ರಕ್ತಾಭಿಷೇಕ ಮಾಡಿದ್ರೆ ಅತಿ ಬೇಗ ನಿಮ್ಗೆ ಕೆಲಸ ಮಾಡ್ಕೊಡ್ತಾಳೆ, ನೀವು ಈಚೆಗಡೆ ದೇವಿ ಹತ್ರ ಹೇಳ್ಬಿಟ್ಟು ಬಲಿ ಹಾಕ್ಸೋದ್ಕಿಂತ ಒಳಗಡೆನೆ ಕೊಟ್ಟು ಬಲಿ ಹಾಕ್ಸಿ, ಅದು ಯಾರು ನೋಡಬಾರ್ದು ಕಣ್ಣಿಂದ, ನಿಮ್ಮ ಕುಟುಂಬ ಮಾತ್ರ ಇರಬೇಕು ಅಂತ ನಾವು ಹೇಳ್ತೀವಿ. ಒಬ್ಬರೊಬ್ರು ಕೇಳ್ತಾರೆ, ಸ್ವಾಮಿ ರಕ್ತಾಭಿಷೇಕ ಅಂತ ಮಾಡ್ತಿರಲ್ಲ, ಏನೂ ತೊಂದರೆ ಆಗಲ್ವಾ, ನಮ್ಮ ಕುಟುಂಬಕ್ಕೆ ಏನೂ ತೊಂದರೆ ಆಗಲ್ವಾ ಅಂತ ಕೇಳ್ತಾರೆ ಅವರು. ಅವಾಗ ನಾವು ಕೇಳ್ತೀವಿ, ಇಲ್ಲಪ್ಪ ದೇವಿನೇ ರಕ್ತಾಭಿಷೇಕ ಕೇಳ್ಬೇಕಾದ್ರೆ ನಿಮ್ಮ ಕುಟುಂಬಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಆಮೇಲೆ ಬೇರೆಯವ್ರು ಯಾರೇ ಆಗಲಿ ವಾಮಾಚಾರ ಏನೇ ಒಂದು ಮಾಡಿದ್ರು ದೇವಿನೇ ನೋಡ್ಕೋತಾಳೆ. ನಾವು ಮಾತ್ರ ವಾಮಾಚಾರ ಮಾಡಿಕೊಡಿ ಅನ್ನೋರ್ಗೂ ನಾವು ಮಾಡಿಕೊಟ್ಟಿಲ್ಲ, ವಾಮಾಚಾರ ಮಾಡಿಕೊಡಲ್ಲ, ಆಮೇಲೆ ಬೇರೆಯವ್ರಿಗೆ ತೊಂದರೆ ಆಗೋ ಥರ ಮಾಡಲ್ಲ. ನಿಮಗಾಗಿರೋದನ್ನ ಬಿಡಿಸ್ಕೊಂಡು ಹೋಗಿ ಚೆನ್ನಾಗಿರಿ ನೀವು ಅಂತಲೇ ನಾವು ಹೇಳಿ ಕಳಿಸ್ತೀವಿ. ಗುರುಗಳೇ, ಯಾವ್ಯಾವ ದಿನದಲ್ಲಿ ಅಮ್ಮನವ್ರಿಗೆ ರಕ್ತ ಬಲಿ ಕೊಡ್ಬೋದು? ಪ್ರತಿದಿನ ಕೊಡ್ತೀವಿ ನಾವು, ಪ್ರತಿದಿನನೂ ದೇವಿಗೆ ಇದೇ ದಿನ ಅಂತ ಇದೇ ದಿನ ಅನ್ನೋದೇನಿರಲ್ಲ. ಪ್ರತಿದಿನನೂ ಅದು ತಾಯಿಗೆ ಊಟದ ಪ್ರಕಾರ ಥರ ಯಾವ ಥರ ಊಟ ಮಾಡ್ತಾರೆ ಮನ್ಸ, ಅದೇ ಥರ ಪ್ರತಿದಿನನೂ ರಕ್ತಾಭಿಷೇಕ ಮಾಡೇ ಮಾಡ್ತೀವಿ. ಪ್ರತಿದಿನ ರಾತ್ರಿ ಹೊತ್ತೇ ಮಾಡೋದು, ಬೆಳಗ್ಗೆ ಹೊತ್ತು ನಾವೇನು ಮಾಡಲ್ಲ, ರಾತ್ರಿ ಹೊತ್ತು ಮಾಡ್ತೀವಿ. ಒಬ್ಬೊಬ್ರು ಜಾಸ್ತಿ ಕೈಕಾಲೆಲ್ಲ ಊತ ಬಂದು ನಡೆಯೋಕ್ಕಾಗ್ತಾರಲ್ಲ ಅಂತ ಆ ಥರ ಸಿಚುವೇಶನ್ ಏನಾರ ಇತ್ತು ಅಂದರೆ ಮಶಾಣದಲ್ಲಿ ಕೇಳುತ್ತೆ ದೇವಿ. ಮಶಾಣಕ್ಕೆ ಕರ್ಕೊಂಡೋಗಿ ಅಲ್ಲಿ ಗೊಂಬೆ ರೂಪ ಥರ ಮಾಡಿ ಅವ್ರಿಗೆ ಯಾವ ಥರ ಪೂಜೆ ಹಾಕ್ಬೇಕು ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಪೂಜೆ ಹಾಕಿ, ಮಂಡ್ಲಗಳು ಬರ್ದು ಮಂಡ್ಲದಲ್ಲಿ ಅವ್ರನ್ನೆಲ್ಲ ಕುಂಡಿಸಿ ಪೂಜೆ ಹಾಕಿ ಆಮೇಲೆ ಅವ್ರನ್ನ ಕಳಿಸ್ಕೊಡ್ತೀವಿ. ಅದಕ್ಕೆ ಆಮೇಲೆ ನಾವು ತಿರ್ಗಾ ಮತ್ತೆ ಕೇಳ್ತೀವಿ ಅವ್ರನ್ನ, ತಿರ್ಗಾ ನೋವಿದೆಯಾ, ಊತ ಇದೆಯಾ, ಏನಿದೆ ಅಂತ ಎಲ್ಲ ಕೇಳ್ತೀವಿ. ಒಂದೇನಾರ ಸರೋಗ್ಲಿಲ್ಲ ಅಂದರೆ ತಿರ್ಗಾ ಮತ್ತೆ ಕರೆಸಿ ಮತ್ತೆ ಪೂಜೆ ಹಾಕಿ ಕಳಿಸಿದ್ವಿ. ಒಂದೇ ಸಲ ಪೂಜೆ ಆಗಿಲ್ಲ, ಸರೋಗ್ಲಿಲ್ಲ ಇದು ಅಂತ ಏನಾರು ಅವ್ರೇನೋ ಅಂದಾಗ ತಿರ್ಗಾ ಕರೆಸಿ ತಿರ್ಗಾ ದೇವಿ ಹತ್ರ ಕೇಳಿ ಕುಂಡಿಸ್ಕೊಂಡು ಕೇಳಿ ಮಾಡಿ ಕಳಿಸಿದ್ವಿ. ಜಾಸ್ತಿ ಮಶಾಣದಲ್ಲೂ ಮಾಡಿದ್ದೀವಿ, ಹರಿಯ ನೀರಂತವೂ ಮಾಡಿದ್ದೀವಿ. ಹರಿಯ ನೀರಲ್ಲಿಕ್ಕಿಂತ ಮಶಾಣದಲ್ಲಿ ಜಾಸ್ತಿ ಕೇಳುತ್ತಿದ್ದೀವಿ. ಯಾಕೆಂದರೆ ತಾಯಿ ಮಶಾಣದಲ್ಲಿ ವಾಸ ಮಾಡೋದ್ರಿಂದ ಮಶಾಣದಲ್ಲೇ ಜಾಸ್ತಿ ಇದು ಮಾಡೋದು. ಚೌಡಿ ಅಂತಂದರೆ ಒಂದು ಶಕ್ತಿ ಅಷ್ಟೇ. ಯಾಕೆಂದರೆ ಇದು ರಕ್ತ ಕುಡಿಯೋದ್ರಿಂದ ರಕ್ತನೇ ಜಾಸ್ತಿ ಕೇಳೋದು. ಆ ಟೈಮಿಗೆ ಕರೆಕ್ಟಾಗಿ ನಾವು ಕೊಟ್ಬಿಡ್ಬೇಕು. ಗುರುಗಳೇ, ಈಗ ರಕ್ತ ಬಲಿ ಕೊಡಬೇಕು ಅಂತ ಹೇಳಿದ್ರಿ, ತುಂಬಾ ದೂರದಿಂದ ಊರಿಂದ ಬಂದಿರ್ತಾರೆ ಕೆಲವೊಬ್ರು. ಸೊ ಅವಾಗ ಅವ್ರಿಗೆ ಇಲ್ಲೇ ಇಳ್ಕೊಳ್ಬೇಕಾ ಅಥವಾ? ಹೌದಮ್ಮ, ಇರಬೇಕಾಗತ್ತೆ. ಇಲ್ಲಿ ಇತ್ಕೊಂಡು ಅವ್ರಿಗೆ ಏನೈತೆ ಫಸ್ಟು ಅವ್ರಿಗೆ ಒಂದು ದೇವಿನ ತಲೆ ಮೇಲೆ ಮಡಗಿ ಮಂಗಳ ಸ್ನಾನ ಅಂತ ಮಾಡಿಸ್ತೀವಿ. ಅದನ್ನ ತಾಯಿಗೆ ಹಾಕಿ, ತಾಯಿನ ಅವ್ರ ತಲೆ ಮೇಲೆ ಮಡಗಿ ನೀರು ಹಾಕಿ 7 ಪ್ರದಕ್ಷಿಣೆ ಮಾಡಿಸಿ ಆಮೇಲೆ ಅವ್ರನ್ನ ಇಲ್ಲಿ ಗರ್ಭಗುಡಿ ಒಳಗೆ ಕರ್ಕೊಂಡು ಅವ್ರಿಗೆ ಎಲ್ಲ ಸೂತ್ರಧಾರಗಳು ಬಿಟ್ಟು ಪ್ರತಿಯೊಂದು ರಕ್ತಾಭಿಷೇಕ ಮಾಡಿ ಅವ್ರು ಕೇಳಬೇಕು. ಅವ್ರದ್ದು ಏನೇ ಇದ್ರು ಪರ್ಸ್ನಲಾಗಿ ಕೇಳ್ಕೊತಾರೆ ದೇವಿ ಹತ್ರ, ಅಮ್ಮ ನಮ್ಗೆ ಇದೇ ಥರ ಕೆಲಸ ಮಾಡಿಕೊಡು, ಹಿಂಗೆ ಮಾಡಿಕೊಡು, ನಮ್ಮ ಜಮೀನು ಕೇಸ್ ಹಿಂಗೆ ಮಾಡಿಕೊಡು, ಯಾರೋ ಶತ್ರುಗಳು ನನಗೆ ಸಿಕ್ಕಾಬಟ್ಟೆ ಕಾಟ ಕೊಡ್ತಾವ್ರೆ, ಅವ್ರನ್ನ ನಮಗೆ ಕಾಟ ಕೊಡ್ದಂಗೆ ಬಗೆಹರಿಸ್ಕೊಡು, ದುಡ್ಡು ಕಾಸು ಬರೋ ವಿಚಾರದಲ್ಲೇ ಆಗಲಿ, ಏನೇ ಒಂದು ವಿಚಾರ ಆಗಿರಲಿ ನನಗೇನು ಕೇಳಬೇಡಿ, ನಾನು ಜನಕ್ಕೆ ಕೇಳೋದು ಅದನ್ನೇ, ನನ್ನ ಹತ್ರ ಏನು ಮಾತಾಡಬೇಡಿ, ಬನ್ನಿ ದೇವಿ ಹತ್ರ ಕೇಳ್ಕೊಳ್ಳಿ, ದೇವಿ ಹತ್ರನೇ ಪರಿಹಾರ ಮಾಡ್ಕೊಳ್ಳಿ, ದೇವಿ ಏನು ಹೇಳ್ತಾಳೋ ಆ ರೀತಿ ನಿಂತ್ಕೊಳ್ಳಿ ಅಂತಲೇ ನಾನು ಕೇಳೋದು. ಜಾಸ್ತಿ ನಾನು ಕೇಳೋದೆ ಅದನ್ನು. ನಮ್ಮ ಹತ್ರ ಏನು ಮಾತಾಡಬೇಡಿ, ನಮಗೇನು ಹೇಳೋಕೋಬೇಡಿ, ದೇವಿ ಹತ್ರನೇ ಕೇಳಿ. ಆ ತಾಯಿ ಅನುಗ್ರಹ ಸಿಕ್ಕರೆ ನಿಮಗೆ ಏನು ಬೇಕಾದ್ರೂ ಆಯ್ತೀರ, ಹೆಂಗೆ ಬೇಕಾದ್ರೂ ಆಯ್ತೀರ ಆ ಥರ. ಆಮೇಲೆ ಜಾಸ್ತಿ ದೇವಿ ಹೇಳ್ತಾ ಇರ್ತಾಳೆ, ಹೋಮಗಳು ಕೇಳ್ತಾಳೆ. ಒಬ್ಬೊಬ್ಬರಿಗೆ ಜಾಸ್ತಿ ನೋವುಗಳಾಗಿರೋರಿಗೆ, ಚೌಡಿ ಇದಾಗಿರೋರಿಗೆ ಹೋಮಗಳು ಕೇಳ್ತಾಳೆ. ಆ ಹೋಮಗಳು ಮಾತ್ರ ನಾವು ಒಂದು ಡೇಟ್ ಅಂತ ನೋಡಿ, ನಕ್ಷತ್ರಗಳಿಗೆ ವಾರ ತಿಥಿ ಅಂತ ಎಲ್ಲ ನೋಡಿ ಅಂಥ ಡೇಟಲ್ಲೇ ನಾವು ಕೊಡೋದು ಅವ್ರಿಗೆ. ಮಕ್ಕಳು ಫಲ ಇಲ್ದಾರೆ ಇರೋರಿಗೆ, ಆಮೇಲೆ ಮದುವೆ ಆಗಿಲ್ಲ ಅನ್ನೋರಿಗೆ, ಸರ್ಪದೋಷದವ್ರಿಗೆ, ಅವ್ರಿಗೆಲ್ಲರೂ ಒಂಥರ ಒಂದು ಕಡೆ ನಿಲ್ಲಿಸಿ ಆ ದೇವಿ ಹತ್ರ ಕರೆಸಿ ನ್ಯಾಯ ತಗೊಂಡು
ಅದಾದಮೇಲೆ ನಾವು ಅವ್ರಿಗೆ ಒಂದು ಡೇಟ್ ಕೊಡ್ತೀವಿ, ಇಂಥ ಡೇಟಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ರಪ್ಪ ನೀವು ಚೆನ್ನಾಗಿರಿ ಅಂತಲೇ ಹೇಳಿ ಕಳಿಸ್ತೀವಿ. ಜಾಸ್ತಿ ರಕ್ತಾಭಿಷೇಕ ಮಾಡಿಸಿದ್ಮೇಲೆ ಅವ್ರನ್ನ ಎಲ್ಲೂ ಕಳಿಸಲ್ಲ ನಾವು ಅವತ್ತು ನೈಟು. ಇಲ್ಲೇ ಇರ್ರಪ್ಪ, ಇಲ್ಲೇ ಇದ್ದು ದೇವಿ ಹತ್ರ ಏನು ಇದು ಟೈಮ್ ತಗೋತಾಳೆ, ಆ ಟೈಮಲ್ಲಿ ನೀವು ಕೇಳ್ಕೊಳ್ಳಿ. ಪರ್ಸ್ನಲ್ಲಾಗಿ ನೀವು ಏನಾರ ಇದ್ದರೆ ಅವ್ರ ಹತ್ರ ಮಾತಾಡಿ, ತಾಯಿ ಹತ್ರ, ಬೇರೆ ಯಾರೂ ಇರಲ್ಲ, ನೀವೇ ಕೇಳ್ಕೋಬೇಕು ಅಂತ ಕೇಳ್ತೀವಿ. ಆಮೇಲೆ ಲಾಸ್ಟ್ ರಕ್ತಾಭಿಷೇಕ ಆದಮೇಲೆ ಎಲ್ಲ ತೊಳೆದು ಎಲ್ಲ ಅಲಂಕಾರ ಮಾಡಿದ್ಮೇಲೆ ಹೂ ಪ್ರಸಾದ ಅಂತ ಕೊಡ್ತೀವಿ. ತಾಯಿನ ಕೇಳ್ತೀವಿ, ನೋಡಮ್ಮ ಅವ್ರು ಇಂಥ ಊರಿಂದ ಬಂದವ್ರೆ, ನಿನಗೆ ರಕ್ತಾಭಿಷೇಕ ಮಾಡ್ಯವ್ರೆ, ಮಾಡಿದ್ಮೇಲೆ ನಿನಗೆ ಎಲ್ಲ ಥರನೂ ಹೂವು ತಂದು ಎಲ್ಲ ಅಲಂಕಾರ ಮಾಡಿ ಮಾಡಿಸವ್ರೆ, ನೀನು ಇವ್ರಿಗೆ ಹೂ ಪ್ರಸಾದ ಕೊಡ್ಬೇಕಣವ ಅಂತ ಕೇಳ್ತೀವಿ. ಹೂ ಪ್ರಸಾದ ಏನಾರ ಕೊಡಲಿಲ್ಲ ಅಂದರೆ ದಳದ ಮೂಲಕದಲ್ಲಿ ಕಿತ್ಕೊಡ್ತೀವಿ ನಾವೇನೆ. ಎಷ್ಟು ದಳ ಬಂದೈತೆ ಅಷ್ಟು ದಳದಲ್ಲಿ ಕೆಲಸ ಎಷ್ಟು ದಿನ ಆಯ್ತದೆ. ನಮಗೆ ಸಿಂಗಲ್ ಬರಬೇಕು, ಇಲ್ಲ 7, ಇಲ್ಲ 9, 13, ಇಲ್ಲ 1, 5, 3 ಹಂಗೆ ಬರಬೇಕು. ಸಮ ಬರಬಾರ್ದು. 4, 2, 8, 10, 12 ಹಂಗೆಲ್ಲ ಬರಬಾರ್ದು. ಹಂಗೆ ಬಂದರೆ ಕೆಲಸ ಆಗಲ್ಲ ಅಂತ, ಕೆಲಸನೇ ಆಗಲ್ಲ, ಅದು ವೇಸ್ಟ್, ಅದು ಕೆಲಸನೇ ಆಗಿಲ್ಲ ಅಂತ ಲೆಕ್ಕಾಚಾರದಲ್ಲಿ. ಸಿಂಗಲ್ ಬಂತು ಅಂದರೆ ಕೆಲಸ ಆಯ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳ್ತೀವಿ. ಆಮೇಲೆ ಎರಡನೇದು ಏನಪ್ಪ ಅಂದರೆ, ಈ ಜಾಸ್ತಿ ಒಬ್ಬೊಬ್ಬರೇ ಬರ್ತಾರಲ್ಲ ಇದಕ್ಕೆ ರಕ್ತಾಭಿಷೇಕಕ್ಕೆ. ನಾನು ಅದನ್ನೇ ಹೇಳೋದು, ಒಬ್ಬೊಬ್ಬರೇ ಬರಬೇಡಿ, ನೀವು ಕುಟುಂಬ ಸಮೇತ ಬನ್ನಿ, ನಿಮ್ಮ ಕುಟುಂಬ ಕರ್ಕೊಂಬನ್ನಿ, ನಿಮ್ಮ ಕುಟುಂಬ ಸಮೇತ ನಿಲ್ತ್ಕೊಳ್ಳಿ. ಇವಾಗ ನೀವೊಬ್ಬರು ಬಂದು ಮಾಡಿಸ್ಕೊತೀರಾ ಅಂತ ತಿಳ್ಕೊಳ್ಳಿ. ಇವಾಗ ನಿಮ್ಮ ಕುಟುಂಬದಲ್ಲಿ ಯಾರಿಗಾರೋ ಒಬ್ರಿಗೆ ಹುಷಾರಿಲ್ಲ ಅಂದಾಗ ಅವ್ರು ಬಿದ್ದೋಯ್ತಾರೆ. ಅವಾಗ ಈ ದೇವಸ್ಥಾನಕ್ಕೆ ಹೋದೋ ಹಿಂಗಾಗೋಯ್ತು, ನಾನು ಚೆನ್ನಾಗದೆ, ನಮ್ಮ ಮನೆಯವ್ರು ಬಿದ್ದೋದ್ರು, ಇಲ್ಲ ನನ್ನ ಹೆಂಡತಿ ಬಿದ್ದೋದ್ರು, ಇಲ್ಲ ನನ್ನ ಮಕ್ಕಳು ಬಿದ್ದೋದ್ರು ಅಂತ ಅಂತಾರೆ. ನಿಮ್ಮ ಕುಟುಂಬ ಸಮೇತ ಬನ್ನಿ, ಕುಟುಂಬ ಸಮೇತ ಬಂದು ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ದೇವಿದ್ದ ಆಶೀರ್ವಾದ ತಗೊಳ್ಳಿ. ನಿಮ್ಗೆ ಏನೇ ಒಂದು ಸಮಸ್ಯೆ ಇರಲಿ ಕೇಳಿ ದೇವಿನ, ಅಮ್ಮ ನನಗೆ ಹಿಂಗೆ ಮಾಡಿಕೊಡ್ಬೇಕು, ನನಗೆ ಈ ಲೆಕ್ಕಾಚಾರದಲ್ಲೇ ಇರಬೇಕು, ನನ್ನ ದುಡ್ಡು ಕಾಸು ಬರಬೇಕು, ನಾನು ಆರೋಗ್ಯವಾಗಿರಬೇಕು, ನಾನು ಯಾವುದೋ ಒಂದು ವ್ಯಾಪಾರಕ್ಕೆ ದುಡ್ಡು ಹಾಕ್ತಾಯಿದ್ದೀನಿ, ನಂಗೆ ಲಾಭದಾಯಕವಾಗಿ ಮಾಡಿಕೊಡು ಅನ್ನೋರು ಬೇಜಾನ್ ಜನ ಬರ್ತಾರೆ. ನಾನು ಅವ್ರಿಗೆ ಹೇಳೋದು ಒಂದೇ, ಕುಟುಂಬ ಸಮೇತ ಬಂದು ಮಾಡಿಸ್ಕೊಂಡೋಗಿ, ಸಿಂಗಲಾಗಿ ಯಾರೂ ಬರಬೇಡಿ, ಮಾಡಿದ್ರೂ ಪ್ರಯೋಜನ ಇರಲ್ಲ ಅಂತಲೇ ಹೇಳೋದು ಜಾಸ್ತಿ. ಗುರುಗಳೇ, ಈ ಸನ್ನಿಧಾನಕ್ಕೆ ಯಾವ್ಯಾವ ಊರಿಂದ ಬರ್ತಾರೆ? ಯಾವ್ಯಾವ ಊರು ಅಂದರೆ ಬೆಂಗಳೂರಿಂದ, ಮೈಸೂರಿಂದ, ಮಂಡ್ಯ, ಗುಲ್ಬರ್ಗ, ರಾಯಚೂರು, ಹುಬ್ಳಿ, ಅಗ್ರಿಬೊಮ್ಮನಹಳ್ಳಿ, ಹಾಸನದಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ. ದೂರದಲ್ಲ ಜಾಸ್ತಿ ಬರೋದು. ನಾನು ಅವ್ರಿಗೆ ಅದನ್ನೇ ಹೇಳೋದು, ನಿಮಗೆ ಹೋಗೋಕ್ಕೆ ತೊಂದರೆ ಆದರೆ, ಲೇಟ್ ಆದರೆ ಇರಿ, ಇದ್ಬಿಟ್ಟು ಹೋಗಿ, ಬೆಳಗ್ಗೆ ಹೋಗಿ. ನೀವು ಅಲ್ಲೆಲ್ಲರೂ ಮಧ್ಯದಲ್ಲಿ ಹೋಗಿ ಸಿಗಾಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಇಂಥಕ್ಕೆ ಹೋದೋ ಹಿಂಗಾಯಿತು ಅಂತ ಮಾತ್ರ ಅನ್ನೋಕೆ ಹೋಗಬೇಡಿ. ಇದ್ದು ಹೋಗಿ ಅವ್ರಿಗೆಲ್ಲ ಥರನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಊಟ ತವಿಂದ, ಮನೆಗಳ ತವಿಂದ ಎಲ್ಲ ತವೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಇದ್ದು ಹೋಯ್ತಾರೆ, ಬೆಳಗ್ಗೆ ಎದ್ದು ಹೋಯ್ತಾರೆ. ಗುರುಗಳೇ, ಈ ಸನ್ನಿಧಾನಕ್ಕೆ ಬರೋಕ್ಕೆ ಬಸ್ಸಿನ ವ್ಯವಸ್ಥೆ ಹೇಗಿದೆ? ಅಂದರೆ ಹೇಗೆ ಬರಬೇಕು, ಯಾವ ರೂಟಿಂದ ಬರಬೇಕು? ಬೆಂಗಳೂರಿಂದ ಬರೋರಾದರೆ ಹುಲಿಯೂರ್ದುರ್ಗ ಹೋಗೋ ರೋಡು, ಮಾಗಡಿಯಿಂದ 10 ಕಿಲೋಮೀಟ್ರ್ ಆಗುತ್ತೆ. ಈ ನೆಲಮಂಗಲ ಈ ಕಡೆಯಿಂದನೂ ಬರ್ತಾರೆ. ಇಲ್ಲಾಂದರೆ ಈ ತುಮಕೂರು ಸೈಡಿಂದ ಬರೋರು ಮೈಸೂರಿಗೆ ಹೋಗೋ ಬಸ್ ಹತ್ಕೋಬೇಕು. ಕುಣಿಗಲ್ಲು, ಹುಲಿಯೂರ್ದುರ್ಗ ಬಂದು ಇಳ್ಕೊಂಡು ತಿರ್ಗಾ ಮಾಗಡಿ ಹೋಗೋ ಬಸ್ ಹತ್ಕೋಬೇಕು. ಹತ್ಕೊಂಡ್ರೆ ಮಾಗಡಿಗೂ ಹುಲಿಯೂರ್ದುರ್ಗೂ ಮಧ್ಯದಲ್ಲಿ ಐತೆ ಇದು ಅಳಕುಪ್ಪೆ ಅಂತ ಊರು, ಅರಳಕುಪ್ಪೆ ಅಂತ ಊರ ಹೆಸರು. ನಾವು ಜನಕ್ಕೆ ಅದನ್ನೇ ಹೇಳ್ತೀವಿ, ವಾಟ್ಸಪ್ಪಲ್ಲಿ ಆಯಂತ ಮೆಸೇಜ್ ಮಾಡಿ ಲೊಕೇಶನ್ ಹಾಕ್ಕೊಡ್ತೀವಿ ಅಂತ ಹೇಳ್ತೀವಿ. ಆ ಲೊಕೇಶನ್ನಲ್ಲಿ ನೋಡ್ಕೊಂಡು ಬರ್ತಾರೆ ಆ ಥರ. ಗುರುಗಳೇ, ಈ ಸನ್ನಿಧಾನದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳಮ್ಮ.